ಸಂಪುಟ ವಿಸ್ತರಣೆಯಾಗಿ 6 ದಿನ ಕಳೆದರೂ ಕೂಡ ಖಾತೆಗಳ ಹಂಚಿಕೆ ಇನ್ನೂ ಆಗಿಲ್ಲ. ಗೊಂದಲ ಹಾಗೆ ಮುಂದುವರೆದಿದೆ. ಇಲ್ಲಿಯವರೆಗೂ ಕೂಡ ಆ ಗೊಂದಲವನ್ನು ಬಗೆಹರಿಸುವಂತ ಯಾವ ಪ್ರಯತ್ನವೂ ಕೂಡ ಸಫಲವಾಗಿಲ್ಲ. ಖಾತೆ ಹಂಚಿಕೆಯ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯೋದಕ್ಕೆ ಇವತ್ತು ಮುಖ್ಯಮಂತ್ರಿ ದೆಹಲಿಗೆ ತೆರಳೋರಿದ್ದಾರೆ. ಎಂ ಕೃಷ್ಣಪ್ಪ ಪಟ್ಟು ಹಿಡಿದಿದ್ದಾರೆ ಮಂತ್ರಿ ಆಗಲೇಬೇಕು ಅಂತ. ಎಂ ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡಬೇಕು ಅಂತಾದರೆ ಒಕ್ಕಲಿಗ ಸಮುದಾಯದ ಯಾವುದಾದ್ರೂ ಒಬ್ಬ ಸಚಿವರ ರಾಜೀನಾಮೆಯನ್ನು ಪಡಿಬೇಕಾಗುತ್ತೆ. ಬದಲಾವಣೆಯ ಚರ್ಚೆಯ ಮಧ್ಯೆ ಈಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಅಂದರೆ ಆದಿಚುಂಚನಗಿರಿ ಮಠದ ಸ್ವಾಮೀಜಿಯನ್ನ ಒಕ್ಕಲಿಗ ಸಮುದಾಯದ ಸಚಿವರು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಸಚಿವ ಬಾಲಕೃಷ್ಣ ಮತ್ತು ಚಲುವರಾಯ ಸ್ವಾಮಿ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಸಿದ್ಧ ಅಂತ ಬಾಲಕೃಷ್ಣ ನಿನ್ನೆನೇ ಹೇಳಿದರು. ಬಾಲಕೃಷ್ಣ ಅವರನ್ನು ಬದಲಾಯಿಸಿ ಎಂ ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡಲಾಗುತ್ತೆ ಅನ್ನೋ ಚರ್ಚೆಗಳೆಲ್ಲ ನಡೀತಾ ಇದೆ. ಈಗ ಇಬ್ಬರು ಸಚಿವರು ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠವಾದಂಥ ಆದಿಚುಂಚನಗಿರಿ ಶ್ರೀಗಳನ್ನು ಭೇಟಿಯಾಗಿರೋದು ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸಚಿವರ ಸ್ಥಾನ ಸಿಕ್ಕಿಲ್ಲ ಅಂತ ಕೃಷ್ಣಪ್ಪ ಅಸಮಾಧಾನಗೊಂಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಲಾಗತ್ತೆ, ಒಬ್ಬರನ್ನ ತೆಗೆದು ಅಂತ ಚರ್ಚೆಗಳಿದ್ದಾವೆ. ಆದರೆ ಚಲುವರಾಯ ಸ್ವಾಮಿ ಮಾತನಾಡಿದ್ದಾರೆ, ಒಬ್ಬರನ್ನ ತೆಗೆದು ಮತ್ತೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಂ ಕೃಷ್ಣಪ್ಪ ಹಿರಿಯರಿದ್ದಾರೆ, ಬೇಡಿಕೆ ಸೂಕ್ತ, ಎಲ್ಲರ ಬೇಡಿಕೆಯನ್ನು ಈಡೇರಿಸೋದಕ್ಕಾಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ಕೃಷ್ಣಪ್ಪ ಅವರನ್ನು ಸಮಾಧಾನ ಮಾಡ್ತಾರೆ, ಹಾಗಂತ ಒಬ್ಬರನ್ನ ತೆಗೆದು ಮತ್ತೊಬ್ಬರಿಗೆ ಕೊಡೋದಲ್ಲ ಅಂತ. ಸ್ವಾಮಿಯವರೇ, ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನರಿದ್ದಾರೆ, ಮುಖ್ಯವಾಗಿ ಎಂ ಕೃಷ್ಣಪ್ಪನವರು. ಸರ್, ಸುರ್ಜೇವಾಲಾ ಅವರು ಬಂದರು, ಮುಖ್ಯಮಂತ್ರಿಗಳು ಹೋದರು, ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಹೋದರು, ಎಲ್ಲರೂ ಹೋದರೂ ಕೂಡ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಸರ್, ಅವರು ಸೀನಿಯರ್ ಇದ್ದಾರೆ, ಅವರ ಬೇಡಿಕೆ ಸೂಕ್ತವಾಗಿದೆ. ಬಟ್ ಆದರೆ ಎಲ್ರಿಗೂ ಅಟ್ ಎ ಟೈಮ್ನಲ್ಲಿ ಎಲ್ಲರಿಗೂ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ, ನಿಮಗೂ ಗೊತ್ತಿದೆ. ಬಟ್ ಶಿವಕುಮಾರ್ ನಮ್ಮ ಇವರು ಕೃಷ್ಣಪ್ಪನವರು ನಮ್ಮೆಲ್ರಿಗೂ ಹಿರಿಯರು, ನನಗೂ ಭಾಳ ಆತ್ಮೀಯರು. ಬಟ್ ನಮ್ಮ ಮುಖ್ಯಮಂತ್ರಿಗಳು ಅವರು ಭಾಳ ತುಂಬ ಆತ್ಮೀಯತೆ ಇದೆ. ಸುರ್ಜೇವಾಲರು ಅವರೆಲ್ಲ ಮಾತನಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರನ್ನು ಗುರುತಿಸೋವಂಥ ಕೆಲಸ ಮಾಡ್ತಾರೆ, ಸಮಾಧಾನ ಅವರು ಆಗ್ತಾರೆ. ಒಟ್ಟಾಗಿ ಇವತ್ತಿನ ಶಿವಕುಮಾರರ ನಾಯಕತ್ವದಲ್ಲಿ ಏನಿವತ್ತು ಅಸಮಾಧಾನಗೊಂಡಿರ್ತಕ್ಕಂಥ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲರೂ ವಿಶ್ವಾಸಕ್ಕೆ ಪಡೆದು ಒಟ್ಟಿಗೆ ಹೋಗ್ತಕ್ಕಂಥದ್ದು ಆಗುತ್ತೆ. ಬಾಲಕೃಷ್ಣ ಅವರು ಹೇಳ್ತಾ ಇದ್ರು ನಿನ್ನೆ, ಸಿ ಎಂ ಅವ್ರು ಹೇಳ್ಬಿಟ್ಟು ನಾನು ಸಚಿವ ಸ್ಥಾನ ತ್ಯಾಗ ಮಾಡಕ್ಕೆ ನಾನು ರೆಡಿ ಇದ್ದೆ, ಯಾಕಂದ್ರೆ ನನಗೆ ಪಕ್ಷ ಇಂಪಾರ್ಟೆಂಟು, ನಮ್ಮ ಮುಖ್ಯಮಂತ್ರಿಗೆ ಇಂಪಾರ್ಟೆಂಟ್. ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಇರ್ಸು ಮುರ್ಸು ಆಗಬಾರ್ದು, ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಹಿರಿಯವರು ಅಂತ ಹೇಳಿದ್ದಾರೆ. ಆ ಥರದ್ದು ಉದ್ಭವಿಸಲ್ಲ, ಆ ಥರದ್ದು ರಾಜೀನಾಮೆ ತಗೊಂಡು ಈಗ ಮಾಡೋವಂಥ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಪಕ್ಷ ಇದೆಲ್ಲಕ್ಕೂ ಸಮಾಧಾನ ಮಾಡ್ತೀವಿ. ಇನ್ನು ಒಬ್ಬ ಒಕ್ಕಲಿಗ ನಾಯಕರನ್ನು ಬಿಟ್ಟು ಮತ್ತೊಬ್ಬ ಒಕ್ಕಲಿಗ ನಾಯಕರಿಗೆ ಕೊಡುವಂಥದ್ದು ಸೂಕ್ತ ಅನ್ನಿಸ್ತಿದೆ. ಅದು ಆ ಥರದ್ದು ಯಾವುದೂ ಆಗಲ್ಲ, ಬೇರೆ ಯಾವುದಾದ್ರು ರೀತಿಯಲ್ಲಿ ಅವರನ್ನು ಸರಿಪಡಿಸುವಂಥ ಕೆಲಸ. ಇದಿಷ್ಟು ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಅವರ ಮಾತು. ಅಂದರೆ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರಿಗೆ ಕೊಡುವಂಥದ್ದು ಆಗೋದಿಲ್ಲ, ಅದನ್ನ ಯಾವುದಾದ್ರು ಒಂದು ರೀತಿಯಲ್ಲಿ ಸರಿಪಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.